ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ವೆಲ್. ನಾನು ಇವತ್ತು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. ಬ್ಯಾಂಗ್ಳೂರ್ಗೆ ಬಸ್ ಬುಕ್ ಆಗಿದೆ. ಇವಾಗ 6 ಗಂಟೆ ಆಗಿದೆ. 7 ಗಂಟೆಗೆ ಬಸ್ ಬುಕ್ ಆಗಿದೆ. ಸೊ ನಾನು ಇವಾಗ ಕೆಳಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೋಗ್ಬೇಕು. ಅಪ್ಪ ಕೆಳಗಡೆ ಇದ್ದಾರೆ. ಸೊ ನಾನಿನ್ನ ನಿಮಗೆ ಬ್ಯಾಂಗ್ಳೂರಲ್ಲಿ ಸಿಗ್ತೀನಿ. ಓಕೆ, ಬಾಯ್. ನಾನು ಬಸ್ ಸ್ಟ್ಯಾಂಡ್ ರೀಚ್ ಆಗೋಕ್ಕೂ ಬಸ್ ಸ್ಟಾರ್ಟ್ ಆಗೋಕ್ಕೂ ಸೇಮ್ ಟೈಮ್ ಆಯಿತು. 11:30 ಹಾಗೆ ಬ್ಯಾಂಗ್ಳೂರ್ ರೀಚ್ ಆಗ್ತೀವಿ ಅಂತ ಹೇಳಿದರು. ಎಕ್ಸಾಕ್ಟ್ 11 o'clockಗೆ ನಾವು ಬ್ಯಾಂಗ್ಳೂರ್ ಎಂಟ್ರೆನ್ಸಲ್ಲೇ ಇದ್ವಿ. ಚಿಕ್ಕಮಂಗ್ಳೂರಿಗೂ ಬ್ಯಾಂಗ್ಳೂರ್ ವೆದರ್ಗೂ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ ಅಂದರೆ, ಅಲ್ಲಿ ಎಷ್ಟು ಕೋಲ್ಡ್ ಫೀಲ್ ಆಗ್ತಿರುತ್ತೆ, ಇಲ್ಲಿ ಎಂಟರ್ ಆದ ತಕ್ಷಣ ಹೀಟ್ ವೆದರ್ ಫೀಲ್ ಆದಂಗೆ ಅನಿಸುತ್ತೆ. 11:30 ಹಾಗೆ ನನ್ನ ಸಿಸ್ಟರು ಮತ್ತು ಬಾವ ಬಂದರು. ಬಂದಿದ ತಕ್ಷಣ ಬೊಕ್ಕೆ ಕೊಟ್ಟು ಏನು ನಾನು ಬರ್ತಿದ್ದೀನಿ ಅಂತ ಇಷ್ಟೊಂದು ಟ್ರಾಫಿಕ್ಕಾ? ಆಫ್ಟರ್ನೂನ್ ಲಂಚಿಗೆ ಬ್ಯಾಂಗ್ಳೂರ್ನ ಫೇಮಸ್ ಮಲ್ಲಿಕಾ ಬಿರಿಯಾನಿ ಹೋಟೆಲ್ಗೆ ಬಂದ್ವಿ. ಇಲ್ಲಿ 4 o'clockಗೆ ಕ್ಲೋಸ್ ಆಗುತ್ತೆ. ನಾವು ಹೋಗೋ ಅಷ್ಟರಲ್ಲಿ 2:30 ಆಗಿತ್ತು. ಸೊ ನಾವು ಹೋಗೋ ಅಷ್ಟರಲ್ಲೇ ಆಲ್ಮೋಸ್ಟ್ ಜನ ಫಿಲ್ ಆಗಿದ್ರು. ಇಲ್ಲಿ ಹೆಂಗೆ ಅಂತ ಅಂದರೆ, ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ, ಅಷ್ಟು ಟೈಮಿಂಗ್ಸಿಗೆ ಕರೆಕ್ಟಾಗಿ ಕ್ಲೋಸ್ ಆಗಿಬಿಡುತ್ತೆ. ಇದ್ರ ಆಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಈ ಗುಜರಾತಿ ಹೋಟೆಲ್ಸ್ಗಳಿಗೆ ಹೋಗಿ ಥರ ಫೀಲ್ ಅನ್ನಿಸ್ತಾ ಇತ್ತು. ಒಳಗೆ ಹೋದರೆ ಫುಲ್ ಲೈಟಿಂಗ್ಸು, ಆ ವುಡ್ ವರ್ಕು ಅದೆಲ್ಲ ನೋಡಿದ್ರೆ ಗುಜರಾತಿ ಈ ಥೀಮಲ್ಲಿ ಮಾಡಿರೋ ಥರ ಅನ್ನಿಸ್ತಾ ಇತ್ತು. ಮತ್ತು ಇಲ್ಲಿ ಹೆಂಗೆ ಅಂತಂದರೆ, ಒಂದು ಕೌಂಟರಲ್ಲಿ ಬಿಲ್ಲಿಂಗ್ ಇರುತ್ತೆ, ಇನ್ನೊಂದು ಕೌಂಟರಲ್ಲಿ ಬಿರಿಯಾನಿ ತೊಗೊಳೋಕ್ಕಿರುತ್ತೆ, ಇನ್ನೊಂದು ಕೌಂಟರಲ್ಲಿ ಕಬಾಬ್ ಆ ಥರ ತೊಗೊಳೋಕ್ಕಿರುತ್ತೆ. ಇಲ್ಲಿ ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಎರಡೇ ಸಿಗೋದು, ಇನ್ನೇನು ಬೇರೆ ಏನೂ ಸಿಗೋದಿಲ್ಲ. ಬಾಬಾ ಅಲ್ಲಿ ಬಿರಿಯಾನಿ ತೊಗೊಳ್ತಾ ಇದ್ದಾರೆ. ಮತ್ತು ಪೆಪ್ಸಿ ಜ್ಯೂಸ್ ಏನಾದರೂ ಬೇಕಂದರೆ ಮೇಲ್ಗಡೆ ಕೌಂಟರಲ್ಲಿ ಸಿಗುತ್ತೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿದ್ದು ಇಷ್ಟು ದೊಡ್ಡ ಬಿರಿಯಾನಿ ಹೋಟೆಲ್ಗೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಸಖತ್ತು ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಒಂದೊಂದು ಥೀಮ್ ಕೂಡ ಅಷ್ಟೇ, ಕೆಳಗಡೆನೂ ಅಷ್ಟೇ ಜಾಗ ಅಷ್ಟೇ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಮೇಲೂ ಅಷ್ಟೇ ಫೋಟೋಜೆನಿಕ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಮಲ್ಲಿಕಾ ಬಿರಿಯಾನಿ ಕೆಳಗಡೆನೆ ಒಂದು ಬಸವನ್ ಪೋಸ್ಟರ್ ಅದನ್ನೆಲ್ಲ ಇಟ್ಟಿದ್ರು. ಇಲ್ಲಿ ಬಿರಿಯಾನಿ ಕ್ವಾಲಿಟಿ, ಕ್ವಾಂಟಿಟಿ ಆ್ಯಂಡ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಬ್ಯಾಂಗ್ಳೂರಿಗೆ ಬಂದಾಗ ನಿಮಗೆ ಡೆಫಿನೆಟ್ಲಿ ಇಲ್ಲಿ ಬಿರಿಯಾನಿಗೆ ಟೇಸ್ಟ್ ಮಾಡಿ ಅಂತ ರೆಫರ್ ಮಾಡ್ತೀನಿ, ಬಿಕಾಸ್ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ನನಗೆ ಇನ್ನೊಂದು ಥೀಮ್ ಏನು ಇಷ್ಟ ಆಯಿತು ಅಂತಂದರೆ, ಎಲ್ಲ ಕಡೆ ಒಂದೊಂದು ಬಾಕ್ಸ್ ಇಟ್ಟಿರ್ತಾರೆ, ಬಿಕಾಸ್ ಫುಡ್ ವೇಸ್ಟ್ ಮಾಡಬಾರ್ದು ಅಂತ. ನೀವೇನಾದರೂ ಫುಡ್ಡು ಸಾಕಾಯಿತು ಅಂತಂದರೆ ಅದಕ್ಕೆ ಪಾರ್ಸಲ್ ತೊಗೊಂಡು ಹೋಗ್ಬೋದು. ನನಗೆ ಆ ಕಾನ್ಸೆಪ್ಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಫುಡ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಇದನ್ನು. ನಾವು ಬಿರಿಯಾನಿ ಟೇಸ್ಟ್ನ ಮಾಡೋಣ ಅನ್ನೋ ಅಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಯಿತು. ಆ ಬಿಸಿ ಬಿಸಿ ಬಿರಿಯಾನಿಗೂ, ಆ ತಂಪು ಗಾಳಿಗೂ ಆ್ಯಂಡ್ ಪ್ರೆಸೆಂಟ್ ಮಳೆಗೂ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಟೇಸ್ಟಿ ಅನ್ನಿಸ್ತಾ ಇತ್ತು ಅಂದ್ರೆ, ಫುಡ್ಡು, ವೆದರು, ಆ್ಯಂಬಿಯನ್ಸು ಎಲ್ಲ ಸಖತ್ ಅನ್ನಿಸ್ತಾ ಇತ್ತು ಮಾತ್ರ. ನಾವಿಲ್ಲಿಂದ ಹೊರಡೋ ಅಷ್ಟರಲ್ಲಿ 3 o'clock ಆಗಿತ್ತು. ಒಂದು ಬೀಡ ತೊಗೊಂಡು ಎಲ್ಲ ಹೊರಡೋಣ ಅಂತ ಬಿಟ್ಟು ಬೀಡ ಕೌಂಟರಿಗೆ ಬಂದು ಹೊರಡೋಣ ಅಂದ್ಕೊಂಡ್ವಿ. ತುಂಬಾ ಮಳೆ ಬರ್ತಾ ಇತ್ತು. ಲಿಟ್ರಲಿ 1.5 hour ವೆಯ್ಟ್ ಮಾಡಿದ್ದೀವಿ, ಅಷ್ಟೇ ಜೋರಾಗಿ ಮಳೆ ಬರ್ತಾ ಇತ್ತು. ಬಂತೆ, ಮಳೆ ಬಂತು. ಅಲ್ಲ, ನೀವು ಬಂದಿಂದ ಮಳೆ ಹಿಡಿಬೇಕಷ್ಟೆ. ನಾನು ಬಂದು ಬೆಂಗಳೂರಿಗೆ ಮಳೆ ತರಿಸಿರೋದು ನೋಡ್ತಾ ಇರ್ಬೋದು. ಅಲ್ಲಿಂದ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಹೊರಗೆ ಬರೋ ಅಷ್ಟರಲ್ಲಿ 4 o'clock ಆಗೋಗ್ಬಿಟ್ಟಿತ್ತು. ಮಳೆನೂ ಅಷ್ಟೇ ಲೈಟಾಗಿ ಇನ್ನೂ ಬರ್ತಾನೆ ಇತ್ತು. ಇಷ್ಟು ಮಳೆಗೇನೆ ನೋಡಿ ಫುಲ್ ರೋಡೆಲ್ಲ ಫುಲ್ ನೀರಾಗಿ ಹೋಗ್ಬಿಟ್ಟಿದೆ. ಈ ವೆದರಲ್ಲಿ ಆ್ಯಕ್ಚುಲಿ ಟ್ರಾವೆಲ್ ಮಾಡೋಕ್ಕೆ ಚಂದನೇ, ಬಟ್ ಬ್ಯಾಂಗ್ಳೂರಲ್ಲ, ಬಿಕಾಸ್ ತುಂಬ ಟ್ರಾಫಿಕ್ ಆಗೋಗ್ಬಿಡುತ್ತೆ. ಗಾಡಿ ಅಂತೂ ಮೂವೇ ಆಗಲ್ಲ, ಸ್ವಲ್ಪನೇ ಮೂವ್ ಆಗ್ತಾ ಹೋದಂಗೆ ಫೀಲ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಟ್ರಾಫಿಕ್ಕು, ಅದರಲ್ಲೂ ಮಳೆ ಬಂದರೆ ಇನ್ನೂ ಸ್ಲೋ ಹೋಗ್ತಾರೆ ಜನ.
ನಮ್ಮ ಕಡೆ ಎಲ್ಲ 1 ಅವರ್ 2 ಅವರ್ ಮಳೆ ಬಂದರೆ ಕೆರೆ ತುಂಬುತ್ತೆ, ಆ ಥರ ನೋಡಿದ್ದೀವಿ. ಇಲ್ಲೆಲ್ಲ 1 ಅವರ್ ಮಳೆ ಬಂದ್ರೆ ಫುಲ್ ರೋಡೇ ತುಂಬುತ್ತೆ. ವೆಹಿಕಲ್ಸ್ಗಳು ಹೋಗೋಕ್ಕೂ ಆಗಲ್ಲ, ಆ ಥರ ರೋಡು. ಅಂದರೆ ಗುಂಡಿ ಯಾವ ಕಡೆ ಇರುತ್ತೆ, ರೋಡ್ ಯಾವ ಕಡೆ ಇರುತ್ತೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಆಗಲ್ಲ. ತುಂಬ ಮಳೆ ಇತ್ತು. ಮಳೆಗೆ ಒಂದು ಬಿಸಿ ಬಿಸಿ ಕಾಫಿ ಕುಡಿದು ಹೊರಡೋಣ ಅಂತ ಅಂದ್ಕೊಂಡ್ವಿ. ಮತ್ತೆ ಗಾಡಿ ಸ್ಟಾಪ್ ಮಾಡಿದ್ರೆ ಮತ್ತೆ ಗಾಡಿನ ತೆಕ್ಕೊಂಡು ಮೂವ್ ಮಾಡೋದು ಅದು ಕಷ್ಟನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಸೀದಾ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆದಾಗ ಚಿಕ್ಕಮಗಳೂರಿಗೂ ಮಳೆ ಬರ್ತಿದೆ ಅಂತ ಕೇಳಿದೆ ನಾನು. ಬಟ್ ಚಿಕ್ಕಮಗಳೂರಲ್ಲಿ ಮಳೆನೇ ಬರ್ತಾ ಇಲ್ಲ. ನಾನು ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಬಂದಿದ ತಕ್ಷಣ ಮಳೆ ಬರ್ತಾ ಇದೆ. ನಾನು ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಮಳೆ ನೋಡೋಕ್ಕೆ ಬಂದಿರೋ ಥರ ಇದೆ. ಲೈಕ್ ಈ ಜೂನ್ ಟೈಮಲ್ಲಿ ಲಿಟ್ರಲಿ ಬೆಂಗಳೂರಿಯನ್ಸು ಚಿಕ್ಕಮಗಳೂರಿಗೆ ಬರ್ತಾರೆ ಫಾಲ್ಸ್ನ ನೋಡೋಕ್ಕೆ. ಡ್ಯಾಮ್ ನೀರುಗಳೆಲ್ಲ ಓಪನ್ ಆಗಿರುತ್ತೆ. ಬಟ್ ಹೆಂಗಾಗಿದೆ ಅಂತಂದರೆ ಈಗ ಫೆಬ್ಬು ಲೈಕ್ ಬೇಸಿಗೆಗಾಲದಲ್ಲಿ ಓಡಾಡೋ ಥರ ಆಗೋಗಿದೆ ಅಲ್ಲಿ ಚಿಕ್ಕಮಗಳೂರಲ್ಲೇ. ಮಳೆನೇ ಇಲ್ಲ ಇಲ್ಲೂ. ಸೊ ಇಲ್ಲಿ ನೋಡಿದ್ರೆ ಮಳೆ ಬರ್ತಾ ಇದೆ, ಬಟ್ ಇಲ್ಲಿ ಜನ ಯಾಕಾದರೂ ಬಂತು ಅಂತಿದ್ದಾರೆ. ಬಿಕಾಸ್ ಅಷ್ಟು ರೋಡ್ ಎಲ್ಲ ಬ್ಲಾಕ್ ಆಗ್ತಾ ಇದೆ. ಆ್ಯಂಡ್ ನನ್ನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮನೆಗೆ ಹೋಗಿ ಫುಲ್ ರೆಸ್ಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.